ಓಕೆ, ಇನ್ನು ಈ ಬಾರಿ ಅಧಿಕಾರ ಹಿಡಿಯುವ ಉಮೇದಿನಲ್ಲಿದ್ದ ಅಣ್ಣಾ ಡಿಎಂಕೆ ಪಕ್ಷದಲ್ಲಿ ಗೊಂದಲ ಮೂಡಿದೆ. ಪಕ್ಷವೇ ಇಬ್ಬಾಗ ಆಗೋ ಹಂತಕ್ಕೆ ಬಂದಿದೆ. ಕಾರಣ 47 ಜನ ಶಾಸಕರು ಗೆದ್ದಿದ್ದಾರೆ. ಅದರಲ್ಲಿ 30 ಜನ ನಾವೆಲ್ಲ ಟಿವಿಕೆ ಸಪೋರ್ಟ್ ಮಾಡ್ತೀವಿ ಅಂತ ಕೂತಿದಾರಂತೆ. ಆದ್ರೆ ಟಿವಿಕೆ ನಾವು ಬೆಂಬಲ ಕೊಡಲ್ಲ ಅಂತ ಅಣ್ಣಾ ಡಿಎಂಕೆ ಪಕ್ಷ ಅವರಿಬ್ಬರೇ ಒಂದಾಗ್ಬಿಟ್ರೆ ಹೆಂಗೆ ಅಂತ ಹೊರಟಿದ್ದಾರೆ. ಅವರಿಬ್ಬರೇ ಒಂದಾಗ್ಬಿಟ್ರೆ ಡಿಎಂಕೆ ಮತ್ತು ಅಣ್ಣಾ ಡಿಎಂಕೆ ಆಗ್ಬೋದು, ಯಾಕೆ ಆಗ್ಬಾರ್ದು, ಆಗ್ಬೋದು. ಮೈನಸ್ ದ ಬಿಜೆಪಿ ಆಗ್ಬೋದು. ಅದು ಬಿಜೆಪಿಗೆ ಅಲ್ಲಿರೋದು ಒಂದೇ ಸೀಟ್ ಗೆದ್ದಿರೋದು. ಸೊ ಒಂದು ಸೀಟ್ ತೆಗೆದು ಬಿಡಿ. ಓಕೆ, ಸೊ ಈಗ ತಕ್ಷಣ ಎಡಿಎಂಕೆ ಏನಾಗತ್ತಾಗ ಅವರು ಇದಕ್ಕೆ ಬರ್ತಾರೆ, ಸರ್ಕಾರದ ಭಾಗವಾಗ್ತಾರೆ. ಅಲ್ರೇ ರೇ, ಇವ್ರು ಯಾವ ಊರ್ರಿ ಇವರ ಬಿಜೆಪಿನ ಅಂಗ ಪಕ್ಷದಿಂದ NDA ಇಂದ ಹೊರಗೆ ಬಂದಂಗ ತೆಗೆದಾಗ ಏನಾಗತ್ತ ಅವಾಗ ಎಡಿಎಂಕೆ ಸ್ವತಂತ್ರ ಪಕ್ಷ ಆಯ್ತು, ಸೆಕ್ಯುಲರ್ ಪಕ್ಷ ಆಯ್ತು. ಅದು ಹೇಳಿ ಸೆಕ್ಯುಲರ್ ಆಗತ್ತೆ. ಹೌದು, ಸೆಕ್ಯುಲರ್ ಡಿಎಂಕೆ ಅಂಡ್ ಎಡಿಎಂಕೆ ವಿಲ್ ಜಾಯಿನ್. ಓಕೆ, ಯಾಕೆ ಸೇರಬಾರ್ದು? ಕಾಂಗ್ರೆಸ್ 3 ದಿನದಿಂದ ರಾಜಾ ದಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಫ್ರಮ್ ಊಟಿ ಒಂದು ಟ್ವೀಟ್ ಹಾಕಿದ್ದಾರೆ ತಮಿಳಲ್ಲಿ. ಕೈ ಒಣಗುವುದಕ್ಕೆ ಮೊದಲು ಹೋಗಿದ್ದೀರಲ್ಲ ಅಂದ್ರೆ, ಊಟ ಮಾಡಿದ ಕೈ ಒದ್ದೆ ಆಗಿರೋದು ಇನ್ನು ಒಣಗಕ್ಕೆ ಮೊದಲು ಹೋಗಿದ್ದೀರಲ್ಲ ನೀವು ಅಲ್ವಾ? ಹಂಗಾಗಿ ಇವರಿಬ್ರು ಒಂದಾಗ್ಬೋದು. ಆಗ್ತಾರ ಬಿಡ್ತಾರ ನಂಗೆ ಗೊತ್ತಿಲ್ಲ, ಅದು ಪ್ರಶ್ನೆ ಬೇರೆ. ಹೇಳಿದ್ದು ನಾನು ಅದೊಂದು ಅಟೆಂಪ್ಟ್ ಇದೆಯಂತೆ, ಅದು ನಡೆಯಲ್ಲ ಮೋಸ್ಟ್ಲಿ. ನೋಡೋಣ ಮುಂದಕ್ಕೆ, ನೋಡೋಣ ಏನಾಗುತ್ತೆ ಅಂತ. ಓಕೆ, ಹಾಂ, ಡಿಎಂಕೆ ಹೊರ ಬಂದಿದೆಯಾ? ಹೌದಾ ಸರ್? ಕಾಂಗ್ರೆಸ್ ಬೆನ್ನಿಗೆ ಚೂರಿ ಹಾಕಿದಂಗೆ ಮಾಡ್ತಾ ಇದೆ ಅಂತೆಲ್ಲ ಡಿಎಂಕೆ ಅವರು ಹೇಳ್ತಿದ್ದಾರೆ. ಈ ಮಧ್ಯೆ ಸೂಪರ್ ಸ್ಟಾರ್ ರಜನಿಕಾಂತ್ ಸ್ಟಾಲಿನ್ ನಿವಾಸಕ್ಕೆ ಹೋಗಿ ಭೇಟಿ ಕೊಟ್ಟು ಚರ್ಚೆ ಮಾಡಿದ್ದಾರೆ. ಇನ್ನು ರಾಮ್ ಗೋಪಾಲ್ ವರ್ಮಾ, ಕರುಣಾನಿಧಿ ಅವ್ರದ್ದು ಯಾವುದೊಂದು ಹಳೆ ಫೋಟೋ ಹಾಕ್ಬಿಟ್ಟು ಅವ್ರ ಬೆನ್ನಿಂದೆ ವಿಜಯ್ ನಿಂತಿದ್ರಂತೆ. ಚಿಕ್ಕ ಮಗು, ಮೋಸ್ಟ್ಲಿ ಅವ್ರ ತಂದೆ ಕರ್ಕೊಂಡೋಗಿದ್ರು ಅನ್ಸತ್ತೆ. ಅವ್ರ ತಂದೆನೂ ಫಿಲಮ್ನವರೇ ಆದ್ದರಿಂದ ನೋಡಿ, ಒಂದು ದಿನ ಈ ಹುಡುಗ ನಾಶ ಮಾಡ್ತಾರೆ ಅಂತ ಕರುಣಾನಿಧಿ ಕಾಣಿಸೋದು. ಈ ಬುರ್ಡೆ ಬಿಡ್ರೆ ರೇ, ಇವನು ಹಬ್ಬ ಡೈರೆಕ್ಟ್ರ್, ಇವನು ನೆಟ್ ಫಿಲಮ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ, ಊರಲ್ಲಿರೋದಕ್ಕೆಲ್ಲ ಕಾಮೆಂಟ್ರಿ ಆಗ್ತಾರೆ ಸುಮ್ಮನೆ ನ್ಯೂಸಲ್ಲಿರೋಕ್ಕೆ. ಯಾವನ್ರಿ ಯೋಚನೆ ಮಾಡೋಕ್ಕಾಗತ್ತೆ? ಯಾವುದೋ ಮಗು ನಿಂತಿದ್ರೆ ಹೆಂಗೆ ಸಾಧ್ಯ ಸರ್? ಬೆನ್ನಿಂದೆ ಇವನೊಂದಿನ ನಾಶ ಮಾಡಿ ಬಿಡ್ತಾನೆ ಅಂತ ಯಾರನ್ನು ಅಸ್ಯೂಮ್ ಮಾಡ್ಕೊಳಕ್ಕಾದ್ರೆ ಸುಮ್ಮನೆ ಬುರ್ಡೆಗಳು ತಂದು ಎಲ್ಲ ಸುದ್ದಿಲಿರೋಕ್ಕೆ. ನೆಟ್ಟಿಗೆ ಒಂದು ರಾಜ್ಯ ಇಲ್ಲ, ಒಂದು ಊರಿಲ್ಲ, ಒಬ್ಬ ಪ್ರೀತಿಸೋನಿಲ್ಲ. ಕಾಂಗ್ರೆಸ್ ಕಾರಣ ಬಿಜೆಪಿ ಅಧಿಕಾರಕ್ಕೆ ಬಾರದಂತೆ ಟಿವಿಕೆ ತಡೆದಿದೆಯಂತೆ. ನೀವೇನು ಕತ್ತೆ ಕಾಯ್ತಾ ಇದ್ರಾ? ಅಂಗಪಕ್ಷವಾಗಿ ಜೊತೆಲಿದ್ರಲ್ಲ ಆಗ. ನಿಮಗೆ ಕೊಟ್ಟ ಸೀಟಲ್ಲಿ ಎಷ್ಟು ಸೀಟ್ ಗೆದ್ದಿದ್ದೀರಪ್ಪ? 26, 27 5. ನೀವು ಯಾಕಪ್ಪ ತಡೀಲಿಲ್ಲ? ದಿ ಗ್ರೇಟೆಸ್ಟ್ ಸೆಕ್ಯುಲರ್ ಪಾರ್ಟಿ ಆಫ್ ದಿ ವರ್ಲ್ಡ್. ನಿಮ್ಗೆ 27 ಕೊಟ್ಟಿದ್ರಲ್ಲ ಡಿಎಂಕೆನವರು, ಅದ್ರಲ್ಲೊಂದು 26 ಗೆಲ್ಬೇಕಿತ್ತಲ್ಲಪ್ಪ. ಸೆಕ್ಯುಲರ್ಗಳದ್ದು ಟಸೆ ಹೊಡಿಯೋ ಗಿರಾಕಿ ನೀವೇ ಅಲ್ವಾ? ಪೋಸ್ಟ್ ಮಾಸ್ಟರ್ಗಳು ನೀವು ಗೆಲ್ಬೇಕಿತ್ತು, ನೀವು ಯಾಕೆ ಸೋತ್ರಿ? ತಮಿಳುನಾಡಿನ ಜನತೆ ಟಿಎಂಕೆ ತಿರಸ್ಕರಿಸಿದ್ದಾರೆ. ಡಿಎಂಕೆ ತಿರಸ್ಕರಿಸಿದ್ದಾರೆ, ಹೌದು. ಡಿಎಂಕೆ ಜೊತೆ ಇದ್ದ ಉಳಿದವರು ನಿಮ್ಮನ್ನು ತಿರಸ್ಕರಿಸಿದ್ದಾರೆ. ಹಾಗಿದ್ದಾಗ ಲಜ್ಜೆಗೆಟ್ಟವರ ರೀತಿ ನೀವೆಂಗ್ರಿ ಹೋಗ್ತೀರಿ ಅಧಿಕಾರಕ್ಕೆ? ಜನಾದೇಶದ ವಿರುದ್ಧ ಯು ಆರ್ ಆಂಟಿ ಪೀಪಲ್. ಎಸ್, ಜವಾಬ್ದಾರಿಯಿಂದ ನುಸುಳಿ ತಪ್ಪಿಸ್ಕೊಂಡು ಅಧಿಕಾರಕ್ಕೆ ಆಗಿರುವ ಅವಮಾನವನ್ನ ಮರೆತು ನಮ್ಗೆ ಗೊತ್ತಿಲ್ಲ ಅಂತ ಒರೆಸ್ಕೊಂಡು ಹೋಗ್ತಾ ಇದ್ದೀರಲ್ಲ ಅಧಿಕಾರಕ್ಕೆ. ನೀವ್ಯಾಕೆ ಹೋಗ್ತಿದ್ದೀರಿ? ಅದೇನೋ ಹೇಳೋದೊಂದು. ಒಂದು ವೇಳೆ ಟಿವಿಕೆ ಎಡಿಎಂಕೆ ಜೊತೆ ಸೇರಿ ಬಿಜೆಪಿ ಜೊತೆ ಸೇರಿ ಸರ್ಕಾರ ಮಾಡಿದ್ರೆ ಎಕ್ಸ್ಪೋಸ್ ಯಾರಾಗ್ತಾ ಇದ್ರು? ಯಾರಾಗ್ತಿದ್ರು ಎಕ್ಸ್ಪೋಸ್? ಟಿವಿಕೆ ಎಕ್ಸ್ಪೋಸ್ ಆಗ್ತಿತ್ತು. ಡಿಎಂಕೆಯಿಂದ ಕಾಂಗ್ರೆಸ್ ಪಕ್ಷಕ್ಕೂ ಹೊಡೆತ ಬಿದ್ದಿದೆ. ಹಾಗಾದ್ರೆ ಮಣ್ಣನ್ನು ತಿನ್ನುತ್ತಿದ್ರ ನಿಮ್ಮ ಲೀಡರ್ಗಳೆಲ್ಲ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋವಾಗ ಕಾಂಗ್ರೆಸ್ ಪಕ್ಷಕ್ಕೆ ಹೊಡೆತ ಬಿದ್ದಿರೋದು? ಹೋಗ್ಬಾರ್ದಾಗಿತ್ತು ಜೊತೆಯಲ್ಲಿ, ಟಿವಿಕೆ ಜೊತೆ ಹೋಗ್ಬಿಡ್ಬೇಕಾಗಿತ್ತು ಎಲೆಕ್ಷನ್ನಲ್ಲಿ. ಚುನಾವಣಾ ಯಾರು ಬೇಡ ಅಂದಿದ್ದವರು? ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಮೈತ್ರಿ ಅಗತ್ಯ. ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಈ ನಾಶ ಅಗತ್ಯ. ಒಂದು ವೇಳೆ ಟಿವಿಕೆ ಆಡಳಿತದಲ್ಲಿ ಸ್ವಲ್ಪ ಏರುಪೇರನ್ನೇನಾದ್ರು ಮಾಡಿಕೊಂಡ್ರೆ ವಿಜಯ್ ತನ್ನ ಸುತ್ತಲೂ ಇರುವ ಜನರ ಆಧಾರದಲ್ಲೋ ಅಥವಾ ಹಸಿವು ಮತ್ತು ಆಸೆ ಮತ್ತು ಭ್ರಷ್ಟತೆಯಲ್ಲೋ ಅಥವಾ ಧರ್ಮಗಳ ವಿಚಾರದಲ್ಲೋ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ, ಟಿವಿಕೆ ಏನಾದ್ರು ಕುಸ್ತರೆ, ಕಾಂಗ್ರೆಸ್ ಇಸ್ ಫಿನಿಶ್ಡ್ ಇನ್ ತಮಿಳ್ನಾಡು. ಅಷ್ಟೇ, ಫಿನಿಶ್ಡ್. ಎಸ್.